ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಏನು ರೈತರ ಕಾಜಿ ಕಪಟ ನಾಟಕ, ಏನು ರೈತರ ಭೂಮಿಯನ್ನು ಉಳಿಸೋಕೆ ಹೋಗ್ತಿದ್ರಿ, ವಕಫ್ ವಿರುದ್ಧ ಮಾತಾಡ್ತಾ ಇದ್ರಿ. ಇದು ಯಾವ ವಕಫ್ ಆಸ್ತಿ ಉಳಿಸುವಂಥದ್ದು ಅಲ್ಲ, ರೈತರ ಪರವಾಗಿ ಹೋರಾಟವೂ ಅಲ್ಲ. ಹಿಂದೆ ಇವರೇ ಶಾಸಕರಿದ್ರು, ಇವರೇ ಸರ್ಕಾರ ಇತ್ತು. ಅದೇ ಅನೇಕ ಮಂದಿರಗಳಿಗೆ ನೋಟಿಸ್ ಕೊಟ್ಟಿತ್ತು, ನಮ್ಮ ಹತ್ರ ಉದಾಹರಣೆಗಳಿದೆ. ಅದಲ್ಲದೆ ಇವತ್ತು ರೈತರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದು ಕೂಡ ನಮ್ಮ ಹತ್ರ ಬಹಳಷ್ಟು ಉದಾಹರಣೆಗಳಿದೆ. ಇವೆಲ್ಲ ತಾವು ಇದ್ದಾಗ ಒಂದು, ಇವತ್ತು ಬೇರೆ ಸರ್ಕಾರ ಇದ್ದಾಗ ಒಂದು. ಇವತ್ತು ಉದ್ದೇಶ ಕೇವಲ ವಿಜೇಂದ್ರ ಟಾರ್ಗೆಟ್, ವಿಜೇಂದ್ರ ಹಟಾವೋ ಪಾರ್ಟಿ ಬಚಾವೋ ಅನ್ನೋ ಒಂದು ಆಂದೋಲನವನ್ನು ಇವತ್ತು ನಡೆಸಿಲ್ಲ. ಇವತ್ತು ಈಗಾಗಲೇ ಅದಕ್ಕೆ ಅವರ ಪಕ್ಷ ಅವ್ರಿಗೆ ಏನು ಶಿಸ್ತನ್ನು ಕ್ರಮ ತೆಗೆದುಕೊಂಡು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಚಿಂತನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ. ಆದ್ರೆ ಬಸವಣ್ಣನ ಬಗ್ಗೆ ಮಾತಾಡುವಂಥದ್ದು ಇದು ತಪ್ಪು. ಇವರು ಇದರ ಏನು ಬಸವಣ್ಣವ್ರ ಬಗ್ಗೆ ಮತ್ತು ನಾಡಿನ ಅನೇಕ ಯುಗ ಪುರುಷರು, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಅವರು ತಕ್ಕ ಪಾಠವನ್ನ ಮುಂದೆ ಚೆನ್ನಾಗಿ ಕಲಿಸ್ತಾರೋ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದ್ರೆ ಹಿಂದೆ ಅವ್ರ ಸರ್ಕಾರ ಇದ್ದಾಗ ಇದೇ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಏನು ವಕಫ್ ಬಗ್ಗೆ ಏನ್ ಹೇಳಿದ್ರು, ಅವರು ದೇವರ ಆಸ್ತಿ, ದೇವರಿದ್ದಂಗೆ ದೇವರ ಆಸ್ತಿಗಳನ್ನ ಮುಟ್ಬಾರ್ದು, ದೇವರ ಆಸ್ತಿಗಳನ್ನ ನಾವೆಲ್ಲರೂ ರಕ್ಷಣೆ ಮಾಡಬೇಕು ಅನ್ನೋ ಮಾತನ್ನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಇವರು ಅದರ ಒಂದು ನೇತೃತ್ವವನ್ನು ವಹಿಸಿ ಸುಮ್ಮನೆ ಗುಂಪುಗಾರಿಕೆಯನ್ನು ಕಟ್ಟಿಕೊಂಡು ಯಾವ ಪಕ್ಷಕ್ಕೂ ಕೂಡ ಇವರು ವಿನಯ ಆಗಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೂ ವಿನಯ ಇಲ್ಲ. ಇವರು ಹಲವಾರು ಬೇರೆ ಪಕ್ಷದಲ್ಲಿದ್ದಾಗ ಇದೇ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಇವತ್ತೇನು ಅವಮಾನ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರ ಪಕ್ಷ JDS ಇದ್ದಾಗ ಅವ್ರ ವೇಷ ಭೂಷವನ್ನು ಧರಿಸಿ ಇವರು ಮಸೀದಿಗೆ ಹೋಗಿ ನಮಾಜ್ ಮಾಡಿದ್ರು ಕೂಡ ನಮ್ಮ ಹತ್ರ ದಾಖಲೆಗಳಿದೆ. ಇವ್ರ ಬಗ್ಗೆ ಅನೇಕ ವಿಚಾರದಲ್ಲಿ ಇವತ್ತು ನಮಗೆ ಈ ರಾಜ್ಯಾದ್ಯಂತ ಎಲ್ಲ ಸಮುದಾಯ, ಅದು ಲಿಂಗಾಯತ ಪಂಚಮ ಸಾನೇಜ್ ಇರ್ಬೋದು, ಲಿಂಗಾಯತರಲ್ಲಿರುವಂತಹ ಎಲ್ಲ ಒಳಪಂಗಡಗಳು ಕೂಡ ಇವತ್ತು ಏನು ನಾವೆಲ್ಲ ಬಸವಣ್ಣನವರನ್ನ ನೆನೆದವರು, ಬಸವಣ್ಣನವ್ರನ್ನ ಇವತ್ತು ನಾವು ನಮ್ಮ ಧರ್ಮ ನಾಯಕ, ಧರ್ಮದ ನಮ್ಮ ಗುರು ಅಂತ ನಿಂತಿದ್ದೇವೆ. ಅವ್ರ ಬಗ್ಗೆ ಹೇಳಿದ್ದನ್ನ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ. ಅವ್ರಿಗೆ ಇದಕ್ಕೆ ತಕ್ಕ ಪಾಠ ಆ ಬಸವಣ್ಣನ ಅನುಯಾಯಿಗಳು, ಬಸವ ಧರ್ಮವನ್ನು ನೆನೆದಂತವರು ಲಿಂಗಾಯತರು ಕಲಿಸ್ತಾರೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ನೋಡಿ, ಸಂದರ್ಭ ಬಂದ್ರೆ ಖಂಡಿತವಾಗಿ ಬಸವ ಅನುಯಾಯಿಗಳು ನಾವು ಹೋರಾಟ ಮಾಡ್ಬೇಕಾಗುತ್ತೆ. ಈ ರೀತಿ ಬಸವಣ್ಣನವ್ರ ಬಗ್ಗೆ ಅವಮಾನ ರೀತಿಯಲ್ಲಿ ಮಾತಾಡುವಂಥದ್ದು ಸರಿಯಲ್ಲ. ಇದನ್ನ ತಕ್ಷಣ ನಿಲ್ಲಿಸ್ಬೇಕು. ನಿಲ್ಲಿಸದಿದ್ರೆ ನಾವು ಹೋರಾಟವನ್ನು ಕೂಡ ಮಾಡೋದಕ್ಕೆ ನಾವು ಸಿದ್ಧಿದ್ದೀವಿ ಅನ್ನೋ ಮಾತನ್ನು ಹೇಳಕ್ಕೆ. ಪಂಚಮಸಾಲಿ ಸಮುದಾಯದ ನಾಯಕರು ಒಂದು ವರ್ಷದ ಹಿಂದೆ ಒಗ್ಗಟ್ಟಾಗಿದ್ರು, ಬಾಂಡ್ ಈಗ ನೋಡಿದ್ರೆ ಛಿದ್ರವಾಗಿ ಹೋಗ್ತಾ ಇದ್ದಾರೆ. ನೋಡಿ, ಯಾವುದೇ ಒಂದು ಹೋರಾಟ ಇವತ್ತು ನಡಿಬೇಕಂದ್ರೆ ಅದು ಒಂದು ಪಕ್ಷಾತೀತದ ನಿಲುವಿರುತ್ತೆ. ಯಾಕಂದ್ರೆ ಒಂದು ಪಕ್ಷಾತೀತವಾದ ಒಂದು ನಿಲುವು ಮೇಲೆ ನಾವು ಹೋರಾಟವನ್ನ ಕಳೆದ 3 ವರ್ಷ ನಾವು ಬಸವಜಯ ಮೃತ್ಯುಂಜಯ ಪೂಜ್ಯರ ನೇತೃತ್ವದಲ್ಲಿ ಮಾಡಿ ಆ ಒಂದು ಹೋರಾಟ ಇವತ್ತು ಉಳಿದಿಲ್ಲ. ಅದು ಪಕ್ಷ ಆಧಾರಿತವಾದ ಹೋರಾಟ ಇವತ್ತು ಪ್ರಾರಂಭ ಆಗಿದೆ. ಅದರಲ್ಲಿ ಯಾರು ಕಾಡ್ತಾರೆ? ಪೂಜ್ಯರು ಬಂದ್ರೆ ಎತ್ತಳ ಬಿಟ್ಟು ಬೇರೆ ಯಾರು ಹೋಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಇವತ್ತು ಯಾರು ಹೋಗಿದ್ದಾರೆ? ಪಾಪ ಯಾರನ್ನೋ ಒತ್ತಾಯ ಪೂರ್ವಕವಾಗಿ ಕರೆಯೋದು, ಕುಂದಿಸೋದು, ಇವ್ರು ಸಭೆ ಮಾಡೋದು, ಸರ್ಕಾರಕ್ಕೆ ಇವತ್ತು ಧಮಕಿ ಹಾಕೋದು. ಅದೇ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ. ಏನು ಮೀಸಲಾತಿಯನ್ನು ಪಡಿಬೇಕಾದ್ರೆ ನಾವು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡಿಬೇಕು. ಅಲ್ಲಿ ಹಿಂದೆ ಇವರೇ ಸರ್ಕಾರದಲ್ಲಿ ಏನು ಬಸವರಾಜ ಬೊಮ್ಮಾಯಿ ಅವರು 2D 2C ಅಂತ ಕೊಟ್ಟರು. 2D 2C ಎಲ್ಲಿ ನಿಂತು ಅದು ನೋಟಿಫಿಕೇಶನ್ ಆಗಲಿಲ್ಲ. ಮತ್ತೆ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ಇವರೇ ಹಿಂಬರ ಬರ್ಕೊಟ್ಟು ಬಂದಿದ್ದಾರೆ. ನಾವು 2D ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡೋದಿಲ್ಲ ಅಂದಾಗ ಏನು, ಇವರು ತೆಗೆದಿದ್ದೇ 2B ಮೀಸಲಾತಿಯನ್ನು ತೆಗೆದು 4% ಮೀಸಲಾತಿಯನ್ನು ತೆಗೆದು 2% ನೌಕರಿಗರಿಗೆ, 2% ಪಂಚಮಸಾಲಿಗರಿಗೆ ಏನು ಮೀಸಲಾತಿಯನ್ನು ಕೊಟ್ಟಿದ್ರು. ಆ ಮೀಸಲಾತಿ ಇವರೇ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ಅದು ತಡೆಯಾಜ್ಞೆ ಬಂದಾಗ ಹಿಂಬರ ಬರೆದು ಕೊಟ್ಟು ಬಂದಿದ್ದಾರೆ. ಅದ್ರ ಪ್ರಶ್ನೆನೇ ಬರೋದಿಲ್ಲ. 2D ಕೊಟ್ಟಿವಿ, 2C ಕೊಟ್ಟಿವಿ ಅನ್ನೋದನ್ನ ಮಾತು ಅದನ್ನ ನಾವು ತಿರಸ್ಕಾರ ಕೂಡ ಮಾಡಿದ್ವಿ. ನಮಗೆ ಕೇಳಿದ್ದು ನಾವು 2A ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ OBC ಮೀಸಲಾತಿ ಸಿಗ್ಬೇಕು ಅನ್ನೋದು ನಮ್ಮ ಹಕ್ಕು ಒತ್ತಾಯ. ಆದ್ರೆ ಅದನ್ನ ಎತ್ತಗೋ ತಮ್ಮ ಇಷ್ಟ ಬಂದಂಗೆ ತಿರ್ಚೋದು. ಲಿಂಗಾಯತ ಧರ್ಮ ಅಂದ್ರೆ ಹಿಂದೂ ಧರ್ಮ ಅನ್ನೋದು, ವೇದಿಕೆ ಮೇಲೆ ನಾವು ಹಿಂದೂಗಳು ಅನ್ನೋದು, ಇದು ಕೇವಲ ಯತ್ನಾಳವ್ರು ಮಾಡ್ತಾ ಇರೋದೇನು, ಸಂಘ ಪರಿವಾರದವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ವಕಫ್ ವಿಚಾರದಲ್ಲಿ ಯಾವುದೇ ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ.
ಅಂತ ನಾವು ಮಾತನಾಗಿ ಹೇಳಿದ್ರು ಕೂಡ ಇವರು ಉದ್ದೇಶಪೂರ್ವಕವಾಗಿ ಈ ಹೋರಾಟವನ್ನು ಒಂದು ಕಡೆ ಮತ್ತು ಈ ಬಸವಣ್ಣನ ಅನ್ಯಾಯಗಳಿಗೆ ಇದು ಸರಿಯಾದಂತ ದಾರಿ ಅಲ್ಲ. ಇವರು ಹೋರಾಟ ನಿಲುವು ಸ್ಪಷ್ಟವಾಗಿ ಯಾವ ರೀತಿ ಒಂದು ಪಕ್ಷಾತೀತವಾದ ಹೋರಾಟ ಇತ್ತು, ಆ ಪಕ್ಷಾತೀತ ಹೋರಾಟ ಇವತ್ತು ನಡೀತಾ ಇಲ್ಲ. ಯಾವುದೇ ಸಭೆಗೆ ನನಗೆ ಆಹ್ವಾನ ಮಾಡಿಲ್ಲ. ನಾನು ಕೂಡ ರಾಷ್ಟ್ರೀಯ ಅಧ್ಯಕ್ಷರಾಗಿ 2 ವರ್ಷ ಈ ನಿರಂತರ 2.5 ವರ್ಷದಲ್ಲಿ ಹೋರಾಟದಲ್ಲಿದ್ದೀವಿ. ಪೂಜ್ಯರು ಹೇಳ್ತಾರೆ ನಾವು ಮನೆಗೆ ಬಿಟ್ಟು ಬಂದ್ವಿ, ಅದು ಪ್ರತಿಜ್ಞೆ ಮಾಡಿದ್ವಿ, ನಾವು ಮನೆಗೆ ಹೋಗಲ್ಲ, ಮಠಕ್ಕೆ ಹೋಗಲ್ಲ ಅಂತ ಅವರು ಪ್ರತಿಜ್ಞೆ ಮಾಡಿದ್ರು. ಅವರು ಕೂಡ ಮಠಕ್ಕೆ ಹೋಗಿದ್ದಾರೆ, ನಾವೇ ಮಠಕ್ಕೆ ಬಿಟ್ಟು ಬಂದಿದ್ವಿ. ನಾನು ಅಷ್ಟೇ ಮನೆಗೆ ಬಿಟ್ಟಿಲ್ಲ. ಈ ಹೋರಾಟಕ್ಕೆ ಒಂದು ಹಿಂದಿನ ಸರ್ಕಾರ ಮಾಡಿದ್ದು ಏನು ಮೋಸ ಅಲ್ವಾ? ತಾಯಿ ಮೇಲೆ ಪ್ರಮಾಣ ಮಾಡಿ ಬೊಮ್ಮಾಯಿಯವರು ಮೋಸ ಮಾಡಲಿಲ್ಲ. ಇದೇ ಯತ್ನಾಳ್ ಅವರು ಅವತ್ತು ಬೆಳಗಾವಿಯಲ್ಲಿ ಹೋರಾಟ ನಿಲ್ಲಿಸಕ್ಕೆ ಇವರೇ ಕಾರಣ. ಅವತ್ತು ದೊಡ್ಡ ಹೋರಾಟ ಆಗ್ತಿತ್ತು, ಅವ್ರು ಸುವರ್ಣ ಮುತ್ತಿಗೆ ಹಾಕ್ತಿದ್ವಿ ನಾವು. ಅವ್ರು ತಡೆ ಮಾಡಿದವ್ರು ಯಾರು? ಇದೇ ಯತ್ನಾಳ್, ಬಸವನಗೌಡ ಪಾಟೀಲ್ ಯತ್ನಾಳ್. ಯಾರು? ಬಸವರಾಜ ಬೊಮ್ಮಾಯಿ ಅವರು ಮಾತು ಕೇಳ್ಕೊಂಡು ಇವತ್ತು ಸುಮ್ಮನೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಏನು ಉತ್ತರ ಕೊಟ್ಟಿಲ್ಲ. 4 ಬೇರೆ ಸಭೆ ಮಾಡಿದ್ದಾರೆ. ಮೊನ್ನೆ ಕೊನೆಯ ಸಭೆ 2.5 ಗಂಟೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಸಮಯ ಅವಕಾಶ ಕೊಟ್ಟು ಕೂಲಂಕುಷವಾಗಿ ಏನು ವಕೀಲರ ಪರಿಷತ್ತದ ಒಂದು ನಿಯೋಗ ಬಂದಿತ್ತು, ಬಹಳ ಸ್ಪಷ್ಟವಾಗಿ ಚರ್ಚೆ ಆಗಿದೆ. ಅವ್ರು ಹೇಳಿದ್ದಾರೆ ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣ ವರದಿ ಬರಬೇಕು. ಇವರು ಮಧ್ಯಂತರ ವರದಿ ಮೇಲೆ ಮಾಡಿದ್ರು. ಮಧ್ಯಂತರ ವರದಿ ಮೇಲೆ ಮಾಡೋದಕ್ಕೆ ಅಧಿಕಾರ ಏನಿದೆ? ಅಧಿಕಾರನೇ ಇಲ್ಲ. ಬಿಜೆಪಿ ಕಾಲದಲ್ಲಿ ಹೇಳ್ಬೋದಿತ್ತಲ್ಲ ಸರ್, ಬಿಜೆಪಿ ಕಾಲದಲ್ಲಿ ಪೂರ್ಣ ಪ್ರಮಾಣದ ವರದಿ ಬರಲಿ, ನಮ್ಗೆ ಅವಾಗ ನಾವು ತಿರಸ್ಕಾರ ಮಾಡಿದ್ದೆ ಅದಕ್ಕೆ ಅಲ್ವಾ? ಫ್ರೀಡಂ ಪಾರ್ಕ್ ಅಲ್ಲಿ ನಾವು ತಿರಸ್ಕಾರ ಮಾಡಿದ್ವಿ, ಹರಿದು ಹಾಕಿ ಇದೇ ಚೆನ್ನಮ್ಮ ಬೆಳಗಾಂದಲ್ಲಿ ಚೆನ್ನಮ್ಮನ ಒಂದು ಸರ್ಕಲ್ ಅಲ್ಲಿ ನಾವು ಅದನ್ನ 2D 2C ಮೀಸಲಾತಿಯನ್ನು ಕೊಟ್ಟಿದ್ದು ಹರಿದು ಹಾಕಿದ್ವಿ. ಇವರು ನಾಟಕ ಆಡಿದ್ರು, ಚುನಾವಣೆ ಗಿಮಿಕ್. ಇದೇ ಬಸವನಗೌಡ ಪಾಟೀಲ್ ಎಲ್ಲ ಗಿಮಿಕ್ ನಲ್ಲಿ ಒಳಗೊಂಡಿದ್ದಾರೆ. ಇವತ್ತು ಅದನ್ನ ಒಂದು ಪಕ್ಷಕ್ಕೆ ಸೀಮಿತವಾಗಿ ಪಂಚಮಸಾಲಿಯರಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತವಾಗಿ ನಡೀತಾ ಇದ್ದಾರೆ ಅನ್ನೋ ಲೆಕ್ಕಕ್ಕೆ ಕೊಟ್ಟಿದ್ದಾರೆ. ಅದು ಸಾಧ್ಯ ಇಲ್ಲ ಸರ್. ಈಗ ಸ್ವಾಮೀಜಿ ಆಯ್ತು, ಯತ್ನಾಳ್ ಒಂದು ಆರೋಪ ಮಾಡ್ತಾರೆ, ಕಾಶ್ಯಪ್ನವರು ಅವ್ರ ಸರ್ಕಾರ ಅಧಿವೇಶನ ಏನ್ ಬೆಳಗಾವಿ ಅಧಿವೇಶನದಲ್ಲಿ ಟ್ರ್ಯಾಕ್ಟರ್ ಸಮ್ಮೇಳನ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಮಾಡಬಾರ್ದಂತ ಹೇಳೋದಕ್ಕೆ ಕಾಶ್ಯಪ್ನವ್ರಿಗೆ ನಾನು ಯಾವುದೇ ಹೋರಾಟಗಾರರಿಗೆ ಹೋರಾಟ ಮಾಡೋರಿಗೆ ಬೇಡ ಅಂತ ಹೇಳೋದಕ್ಕೆ ನಾನು ಪೂರಕವಾಗಿ ಸ್ವಾಮೀಜಿ ಹೇಳೋದೇನಂತ ಹೋರಾಟವನ್ನು ಕಟ್ಟುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆ ಲೀಡರ್ಗಳಲ್ಲಿ ಭಾಗವಹಿಸಬಾರದು ಅಂತ ಇಲ್ಲಿ ಬಿಜೆಪಿ ಸರ್ಕಾರದೊಳಗೆ ಯಾವುದೇ ರೀತಿಯಾದಂತಹ ಈ ರೀತಿ ಮಾಡಿರ್ಲಿಲ್ಲ. ಬೊಮ್ಮಾಯಿಯವ್ರ ಮನೆ ಮುತ್ತಿಗೆ ಹಾಕಿದ್ವಿ, ಹೆದ್ದಾರಿ ಬಂದ್ ಮಾಡಿದ್ವಿ, ಶೆಟ್ಟರ್ ಮನೆ ಮುತ್ತಿಗೆ ಪ್ರಯತ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಈ ರೀತಿ ಮಾಡಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ. ಸ್ವಾಮಿ ಯಾವ ರೀತಿ ಹೋರಾಟ ಹತ್ತಿಕ್ಕುವಂತ ಮಾಡಿದ್ದಾರೆ? ಯಾರು ನಿಲ್ಲಿಸಿಲ್ಲ? ಬೇಡಲ್ಲ. ಮುಖ್ಯಮಂತ್ರಿಗಳು ಸಮಯಕ್ಕೂ ಕೇಳಿದಾಗ ನಾವು 4 ಬಾರಿ ಸಮಯ ಕೊಟ್ಟರೆ, ಈ ಸರ್ಕಾರ ಆದ್ಮೇಲೆ 4 ಬಾರಿ ಮುಖ್ಯಮಂತ್ರಿಗಳ ಹತ್ರ ಭೇಟಿಯಾಗಿದ್ದೀವಿ. ಅವ್ರ ಮಾತೇ ಕೇಳಕ್ ಹೇಳಿಲ್ಲ. ಇವ್ರದ್ದು ಉದ್ದೇಶ ಏನು? ಕಾಂಗ್ರೆಸ್ನ ದೂರಬೇಕು, ಮೀಸಲಾತಿ ಕೊಟ್ಟಿಲ್ಲ ಲಿಂಗಾಯತರಿಗೆ ಅನ್ನೋದು ಒಂದೇ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ವಿನಃ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ, 2 ಅವರ್ ಚರ್ಚೆ ಆಯಿತು. ಪೂರ್ಣ ಪ್ರಮಾಣ ವರದಿ ಬೇಕು ಹಿಂದುಳಿದ ವರ್ಗದ್ದು. ಪೂರ್ಣ ಪ್ರಮಾಣ ವರದಿ ತೆಗೆದುಕೊಳ್ಳದೆ ಮೀಸಲಾತಿಯನ್ನು ಮಾಡೋದಕ್ಕಾಗೋದಿಲ್ಲ. ಮತ್ತೆ ಕೋರ್ಟ್ನಲ್ಲಿ ಹೋದ್ರೆ ಸರಿಯಾಜ್ಞೆ ಕೊಡ್ತಾರೆ. ಕಾನೂನು ಅರಿವು ಇಟ್ಕೊಂಡು ನಾವು ಹೋರಾಟಗಳನ್ನು ಮಾಡಬೇಕು. ಒಂದು ನ್ಯಾಯವಾದಿಗಳ ಪರಿಷತ್ತನ್ನ ಮಾಡಿಕೊಂಡು ವಕೀಲರು ಕರ್ಕೊಂಡು ಬಂದು ಮುಖ್ಯಮಂತ್ರಿಗಳು 2 ಅವರ್ ಚರ್ಚೆ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನೂ 12 ಜಿಲ್ಲೆ ಸರ್ವೆ ಆಗ್ಬೇಕು, ಪೂರ್ಣ ಪ್ರಮಾಣ ವರದಿ ತಗೊಳ್ಬೇಕು. ತೆಗೆದುಕೊಂಡ ಮೇಲೆ ನಾನು ಕ್ಯಾಬಿನೆಟ್ಗೆ ಕಳಿಸ್ತೀನಿ. ಅದನ್ನ ಆ ವರದಿ ಆಧರಿಸಿ ಆ ವರದಿಯಲ್ಲಿ ಕೊಡ್ಬೇಕಲ್ಲ. ಇನ್ನೊಂದು ವರ್ಗದ ಆಯೋಗ ಇವರಿಗೆ ಮೀಸಲಾತಿ ಇಟ್ಟುವೆ ಕೊಡಬಹುದು ಅಂತ ಹೇಳಿ ಅವರು ಕೊಟ್ಟಾಗ ನಾವು ಸರ್ಕಾರಕ್ಕೆ ತಗೊಂಡು ಹೋಗ್ಬೋದು. ಸರ್ಕಾರದ ಪ್ರಶ್ನೆ ಬರೋದು ಅವಾಗ. ಸರ್ಕಾರ ಬಂದ ಮೇಲೆ ನಾವು ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಅಂತ ಹೆಬ್ಬಾಳ್ಕರ್ ಹೇಳಿದ್ರಿ, ನೀವು ಹೇಳಿದ್ರಿ. ಇಲ್ಲಿವರೆಗೂ ಅದೇನು ಅಂತ್ಯನೇ ಕಂಡಿಲ್ಲ. ನಾವು ಇವಾಗೂ ಕೂಡ ಹಿಂಸರಿಲ್ಲ. ನಮ್ಮ ಹೋರಾಟ ಇದೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗತ್ತೆ. ಕಾನೂನನ್ನು ಅರ್ಥ ಮಾಡಿಕೊಂಡು ಮಾಡಬೇಕು. ಹಿಂದೆ ಮಾಡಿದ ತಪ್ಪನ್ನ ಮತ್ತೆ ನಾನು ಪದೇ ಪದೇ ಮಾಡಲ್ಲ ಅಂತ ಮಾನ್ಯ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದೇನು? ಮಧ್ಯಂತರ ವರದಿ ತಗೊಂಡು ತಕ್ಷಣ 2D 2C 2% ಏರಿಸ್ಬಿಟ್ಟು ಅದು ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಟ್ಟು ಅದೇನೈತಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ಅದನ್ನ ವಿಚಾರಣೆ ಮಾಡ್ತಾ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅದನ್ನ ಫಸ್ಟ್ ತಡೆಯಾಜ್ಞೆಯನ್ನು ತೆಗಿಸ್ಬೇಕು. ಇವರು ಸರ್ಕಾರ ಹಿಂಬರ ಕೊಟ್ಟು ಬಂದಿದ್ರಲ್ಲ, ನಾವು 2D ಮೀಸಲಾತಿಗೆ ತೊಂದರೆ ಮಾಡಲ್ಲ ಅಂತ. ಇದು ಸರಿ? ಇದು ನಾವು ಮಾತಾಡಕ್ ರೆಡಿ ಇಲ್ಲ. ಯಾಕಂದ್ರೆ ಅವ್ರ ಬಣ್ಣ ಬಯಲಿಗಾಗತ್ತೆ ಸತ್ಯ ಮಾತಾಡಿದ್ರೆ. ಸರಿ, ಮೀಸಲಾತಿ ವಿಚಾರ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆಗುತ್ತೆ ಅಂತ ಹೇಳ್ತೀರಿ? ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾತು ಕೊಟ್ಟಂತೆ ಅವರು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಕೊಡೋದು, ಏನು ಇನ್ನೂ 12 ಜಿಲ್ಲೆ ಸರ್ವೆ ಆಗ್ಬೇಕು. ಆ ಸರ್ವೆ ಮಾಡಿದ್ಮೇಲೆ
ಅದನ್ನ ರಿಪೋರ್ಟ್ ತಗೊಂಡು ನಾನು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಮುಂದೆ ನಿರ್ಧಾರ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆಗತ್ತೆ, ಸಮಯ ಬೇಕಲ್ಲ. ಎಷ್ಟು ದಿನ ಆಗ್ಬೋದು? ಅವ್ರು ಇನ್ನೊಂದು ಹೇಳೋದೇನಾದ್ರೆ ಸರ್, ಆಯೋಗಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ಸರ್ಕಾರ. ನೋಡಿ, ಆಯೋಗಕ್ಕೆ ನೇಮಕ ಮಾಡೇ ಮಾಡ್ತಾರೆ, ಒಬ್ರು ಅಧ್ಯಕ್ಷರು ಮಾಡ್ಲೇಬೇಕು. ಅದು ಮಾಡ್ಬೇಕಲ್ಲ, ಸರ್ಕಾರ ಮಾಡುತ್ತೆ. ಚುನಾವಣೆ ಬಂತು, ಈಗ ಆಯೋಗಕ್ಕೆ ಅಧ್ಯಕ್ಷ ನೇಮಕ ಮಾಡೋದು, 12 ಜಿಲ್ಲೆ ಸರ್ವೆ ಮಾಡೋದು, ಅದಾದ ನಂತರ ಮಧ್ಯಂತರ ವರದಿ ಸಿದ್ಧಪಡಿಸೋದು, ಆಮೇಲೆ ವರದಿ ಸಿದ್ಧಪಡಿಸೋದು, ಅದ್ರ ಮಧ್ಯಂತರ ವರದಿ ಕೊಡ್ತಾರೆ, ಆಮೇಲೆ ನಿಮ್ಗೆ ಇಷ್ಟ ಆಗಲ್ಲ ಮತ್ತೆ ಪೂರ್ಣ ವರದಿ, ಆಮೇಲೆ ಕ್ಯಾಬಿನೆಟ್ 3-4 ವರ್ಷ ಆದ್ರೆ ಆಗ್ಬೋದಾ? 4 ವರ್ಷ 4 ವರ್ಷ ಅಲ್ಲ, ಖಂಡಿತ ನಮ್ಮ ಸರ್ಕಾರದ ಅವಧಿ ಮುಗಿಯುವ ಒಳಗಡೆನೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಲ್ಲ ಶಾಸಕರು ಹೋಗಿ ಮತ್ತೊಂದು ಸಾರಿ ನಾವು ಮನವಿ ಮಾಡ್ಕೊತೀವಿ. ಅದನ್ನ ಒಂದು 3-6 ತಿಂಗಳಲ್ಲಿ ವರದಿಯನ್ನ ತೆಗೆದುಕೊಂಡು ಅದಕ್ಕೊಂದು ನಿರ್ಧಾರ ಸರ್ಕಾರ ಮಾಡಬೇಕು ಅಂತ ನಾವು ಒತ್ತಡ. 6 ತಿಂಗಳ ಅವಧಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀವಿ. ಅಂದ್ರೆ ನೀವು ಶಾಸಕರಾಗ ಒಂದು ನಿಗಮದ ಅಥವಾ ನಿಮ್ಮ ಸಮುದಾಯದ ಶಾಸಕರಾಗ ಮುಖಂಡರಾಗಿ ಏನ್ ಗಡುವೆನ ಕೊಡ್ತೀರಿ? ಇಷ್ಟು ದಿನ ಒಳಗಡೆ ತಿಂಗಳೊಳಗೆ ಮಾಡ್ಲಿ ಅಂತ ಗಡುವು ಯಾರು ಕೊಟ್ಟಿಲ್ಲ. ಅವರೇ ಹೇಳಿದಾರಲ್ಲ, ನಾನು ಪೂರ್ಣ ಪ್ರಮಾಣ ವರದಿ ತಕ್ಷಣ ತೆಗೆದುಕೊಂಡು ನಾನು ಕ್ಯಾಬಿನೆಟ್ ಅಲ್ಲಿ ಇಟ್ಟು ನಿರ್ಧಾರ ಮಾಡ್ತೀನಿ ಅಂತ ಅವರೇ ಮಾತು ಕೊಟ್ಟಿದ್ದಾರೆ. ಎಲ್ಲೂ ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಪದೇ ಹೇಳಿದ್ರು, ಎದುರಿಸಿದ್ದಾರೆ. ಪೂಜ್ಯರು ಆಗಿ ಒಬ್ರು ಮುಖ್ಯಮಂತ್ರಿಗಳ ಬಗ್ಗೆ ಅಷ್ಟೊಂದು ಕೀಳುವಾಗಿ ಮಾತಾಡುತ್ತಿರ್ತಲ್ಲ. ಏನು ಅವರು ಸರ್ಕಾರ ಪ್ರತಿಭಟನಾಕಾರರಿಗೆ ಎದುರಿಸ್ತಾ ಇದೆ, ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಎದುರಿಸ್ತಾ ಇದ್ದಾರೆ. ಯಾರಿಗೆ ಎದುರಿಸಿದ್ದಾರೆ? ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಿರಂತರವಾಗಿ ನನ್ನ ಎಲ್ಲಾ ಜಿಲ್ಲಾಧ್ಯಕ್ಷರು, ನನ್ನ ತಾಲೂಕು ಅಧ್ಯಕ್ಷರ ಜೊತೆ ಸಂಪರ್ಕ ಇದ್ದಂದ್ರು ಒಬ್ರು ಕೂಡ ದೂರ ಅನುಸರಿಸಿಲ್ಲ. ಇವ್ರು ಸುಮ್ಮನೆ ಸರ್ಕಾರದ ಮೇಲೆ ಅಂದ್ರೆ ತಪ್ಪು ಆರೋಪ ಹೊರಿಸೋದು ಜನರ ಮುಂದೆ, ಸಮುದಾಯದವ್ರ ಮುಂದೆ. ಹಿಂದಿನ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ರೆ ಸರಿ, ಈಗಿನ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡಿದ್ರೆ ತಪ್ಪು. ಅದು ಹೇಗಾಗುತ್ತೆ? ಹೋರಾಟದಲ್ಲಿ ನೀವು ಇರ್ಬೋದು, ಲಕ್ಷ್ಮೀ ಬಳ್ಕರ್ ಮುಖ್ಯಮಂತ್ರಿಗಳು ನಮಗೆ ಅವಕಾಶ ಕೊಟ್ಟಿಲ್ಲ, ಅವ್ರು ಚರ್ಚೆ ಮಾಡಿಲ್ಲ. 2.5 ಗಂಟೆಗೆ ಚರ್ಚೆ ಮಾಡಿದ್ವಲ್ಲ ಮೊನ್ನೆ ತಾನೇ, ಕುಲಂಕುಷವಾಗಿ. ಅದು ನ್ಯಾಯವಾದಿಗಳಿದ್ರು. ಯಾರೋ ನ್ಯಾಯವಾದಿಗಳು ಹೇಳಿದ್ರು, ನಿಮ್ಮ ಪರಮಾಧಿಕಾರವನ್ನು ವಿಚಾರ ಮಾಡಿ ನೀವು ಕೊಟ್ಟು ಬಿಡ್ಬೇಕು ಅಂತ. ಪರಮಾಧಿಕಾರ ಮಾಡಕ್ಕಾಗತ್ತ ಯಾವ ಮುಖ್ಯಮಂತ್ರಿಗಳು? ಕಾನೂನು ಬಿಟ್ಟ ಹಿಂದಿನ ಸರ್ಕಾರದಲ್ಲಿ ಇದೇ ಹೋರಾಟ ಆಗಿತ್ತಲ್ಲ ಸರ್, ಕೊಡ್ಲೇಬೇಕು ಅಂತ ಕೂಡ ಹಿಂದಿನ ಸರ್ಕಾರದ ಆಗಿತ್ತಲ್ಲ. ಯಾವಾಗ 2.5 ವರ್ಷ ಆದ್ಮೇಲೆ ಎಷ್ಟು ಹೋರಾಟಗಳು ಮಾಡಿದ್ವಿ? ಅರಮನೆ ಮೈದಾನದಲ್ಲಿ ಹೋರಾಟ ಮಾಡಿದ್ವಿ, ಅದನ್ನು ತಡೆಯಕ್ ನೋಡಿದ್ರು ಇದೇ ಸರ್ಕಾರದವರು. ಹಿಂದೆ ನಮ್ಮನ್ನ ಅರೆಸ್ಟ್ ಮಾಡಕ್ ನೋಡಿದ್ರು, ನಾವ್ ಯಾವ್ದಕ್ಕೂ ಹೆದರ್ಲಿಲ್ಲ, ಕುಗ್ಲಿಲ್ಲ ಸರ್. ಆಗ್ಲೂ ಕೂಡ ಇದೇ ಡಿಮ್ಯಾಂಡ್ ಇತ್ತು, ಕೂಡಲೇ ಕೂಡ ಮೀಸಲಾತಿ ಕೊಡ್ಬೇಕಂತ. ಹೌದು. ಆಗ ಮತ್ತೆ ಈಗ ಟೈಮ್ ತಗೊಳ್ಳೋದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ. ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಸದನದಲ್ಲಿ ಮಾತು ಕೊಟ್ಟಿದ್ರು, 6 ತಿಂಗಳಲ್ಲಿ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ. ಬಸವರಾಜ ಬೊಮ್ಮಾಯಿ ಅವರು ಕೂಡ ತಾಯಿ ಮೇಲೆ ಆನೆ ಮಾಡಿದ್ರು ಬೆಳಗಾವಿ ಹೋರಾಟದಲ್ಲಿ. ನಾನು, ಯತ್ನಾಳು, ಸಿ ಪಾಟೀಲು, ಅರವಿಂದ್ ಬೆಲ್ಲರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾಗ 5 ಜನ ಒಳಗಡೆ ಇದ್ದಾಗ ತಾಯಿ ಮೇಲೆ ಆನೆ ಮಾಡಿದ್ರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು. ಅವ್ರಿಗೆ ಯಾಕೆ ಒತ್ತಡ ಅಷ್ಟು ಬಂತು ಅಂದ್ರೆ ಆನೆ ಮಾಡಿದ್ರು, ಮಾತು ಕೊಟ್ಟಿದ್ರು, ಕೊಡ್ತೀನಿ ಅಂತ ಯಡಿಯೂರಪ್ಪನವ್ರು ಮಾತು ಕೊಟ್ಟಿದ್ರು, ಬೊಮ್ಮಾಯಿ ಅವರು ಮಾತು ಕೊಟ್ಟಿದ್ರು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿದ್ದಾರೆ. ನಾನು ಕಾನೂನಾತ್ಮಕವಾಗಿ ಅವ್ರು ಮಾಡಿದ ತಪ್ಪನ್ನು ನಾನು ಮಾಡೋದಿಲ್ಲ, ಕಾನೂನಾತ್ಮಕವಾಗಿ ಎಲ್ಲ ವರದಿಯನ್ನು ಕೊಡೋದು, ಆ ವರದಿ ಆಧರಿಸಿ ಮುಂದೆ ನಾನು ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾರು ಅವ್ರು ಮಾಡ್ತಾರೆ? ಯತ್ನಾಳ್ ಪದೇ ಮಾತಾಡ್ತಾರೆ. ಪಂಚಮಿಸಾದಿರು ನಾನು ಹಿಂದೆ ಇದ್ದಿದ್ದಕ್ಕೆ ಈ ಭಾರತೀಯ ಜನತಾ ಪಕ್ಷದವರು ನಾನು ಉಚ್ಚಾಟನೆ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸರಿನಾ? ಸಮುದಾಯ ಇಟ್ಕೊಂಡು ಇವರು ಮಾಡೋರ ಮಾತಾಡ್ತಾರಲ್ಲ, ಇವ್ರು ವೈಯಕ್ತಿಕ ಮಾಡ್ಲಿ. ಮಡಿಯುವ ಮುನ್ನ ಮೀಸಲಾತಿ ಪಡಿ ಅಂತ ಹೇಳಿದ್ವಿ. ನಮ್ದು ಇದು ಇನ್ನೂ ಕೂಡ ಅದೇ ಹೋರಾಟ ಇದೆ. ಅದು ಇವ್ರು ಮೋಸ ಮಾಡಿದ್ರ ಅಂತ ಹೇಳಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮೋಸ ಮಾಡೋದಕ್ಕೆ ತಯಾರಿಲ್ಲ. ಇಷ್ಟೇ, ನಾವು ಮೀಸಲಾತಿ ಪಡಿತೀವಿ. ನಮ್ಮ ಹೋರಾಟ ಕಾನೂನಾತ್ಮಕವಾಗಿ ಎಲ್ಲ ರೀತಿ ಹೋರಾಟ ಇದೆ. ನಾವೆಲ್ಲ ಶಾಸಕರು ಸಭೆ ಕರೆದು ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇದ್ರ ಬಗ್ಗೆ ನಾವು ಮತ್ತೊಂದು ಚರ್ಚೆ ಮಾಡ್ತಾರೆ. ಏನಂದ್ರೆ ಪಂಚಮ ಸಭೆ ಹೋರಾಟದಲ್ಲಿ ನಿಮಗೂ ಮತ್ತು ಸ್ವಾಮೀಜಿ ಮತ್ತು ಡಿಫರೆನ್ಸ್ ಏನ್ ಕಾರಣ? ಆ ಹೋರಾಟದಲ್ಲಿ ಯಾಕೆ ನೀವು ಭಾಗವಹಿಸ್ತಾ ಇಲ್ಲ? ನೋಡಿ, ಒಬ್ಬ ಧರ್ಮಗುರುಗಳು ಆದವರು ಅವರ ಮನೋಸ್ಥಿತಿ, ಮನೋಭಾವನೆ ಹೇಗಿರ್ಬೇಕು ಅಂತ ಎಲ್ಲರೂ ಸಮಾನವಾಗಿರ್ತಾರೆ. ಒಂದು ಪೀಠದ ಗುರುಗಳ, ಅವ್ರ ಪೀಠದ ಗುರುಗಳನ್ನ ನಾವೇ ಮಾಡಬೇಕು. ಅವರು ನಿಲುವೆ ಬದಲಿಗಳಾಗಿದ್ದಾರೆ. ಮಾತೆತ್ತಿರ ಯತ್ನಾಳನ್ನು ರಕ್ಷಣೆ ಮಾಡಕ್ ಹೋಗ್ತಾರೆ. ವೈಯಕ್ತಿಕವಾಗಿ ಒಪ್ಪು ವಿಚಾರದಲ್ಲಿ ಅವರ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಸ್ವಾಮಿಗಳು ಕುತ್ಕೊಂಡು ಭಾಷಣ ಮಾಡ್ತಾರೆ ಒಪ್ಪು ವಿಚಾರದಲ್ಲಿ. ಇದೆಲ್ಲ ಮಾಡೋದು ಸರಿನಾ? ಒಬ್ಬ ಧರ್ಮಗುರುಗಳಾಗಿ ಯಾವ ಧರ್ಮವನ್ನು ತೆಗೆಯೋದು
ಇನ್ನೊಂದು ಧರ್ಮವನ್ನು ಎತ್ತಿ ಹಿಡಿಯೋದು ಇದು ಸರಿನಾ? ಮಾತು ಎತ್ತಿದ್ರೆ ಎತ್ತಾಳ ಶುಗರ್ ಫ್ಯಾಕ್ಟರಿ ಬಂದ್ರೆ ಇವರು ಸರ್ಕಾರಕ್ಕೆ ತಮ್ಮ ಗುರುಗಳಾಗಿ ಮಾತಾಡ್ತಾರೆ. ನಾವು ಹೇಳಿದ್ವಿ, ಖಂಡಿಸಿದ್ವಿ, ಗುರುಗಳಿಗೆ ಹೇಳಿದ್ವಿ, ಈ ರೀತಿ ನೀವು ಒಬ್ಬ ವ್ಯಕ್ತಿ ಹಿಂದೆ ಒಂದು ಪಕ್ಷದಿಂದ ಹೋಗಿ ನೀವು ಮಾತಾಡುವುದಂತಲ್ಲ, ಯಾವುದೇ ಸರ್ಕಾರನ ಬಯಸುವುದು, ನೀವೆಲ್ಲರಿಗೂ ಸಮಾನ ಗುರುಗಳಾಗಿ. ಧರ್ಮಪೀಠದ ಗುರುಗಳು ಹೇಗಿರ್ಬೇಕು ಹಂಗೆ, ಕಾಂಗ್ರೆಸ್ನವರು ಅಷ್ಟೇ, ಬಿಜೆಪಿಯವರು ಅಷ್ಟೇ, ಜನತಾದಳವರು ಅಷ್ಟೇ ಅಂತ ಇರಬೇಕು. ಅದ್ ಬಿಟ್ಬಿಟ್ಟು ಎತ್ತಾಳ ಶುಗರ್ ಫ್ಯಾಕ್ಟರಿ ಬಂದವರ ಸರ್ಕಾರಕ್ಕೆ ಯಾಕೆ ಮಾತಾಡ್ಬೇಕು, ಮುಖ್ಯಮಂತ್ರಿಗಳಿಗೆ ಯಾಕೆ ಮಾತಾಡ್ಬೇಕು, ಒಪ್ ವಿಚಾರವಾಗಿ ಅವ್ರ ಬ್ಯಾನರ್ ಹೋಗಿ ಯಾಕೆ ಇವ್ರು ಭಾಷಣ ಮಾಡಬೇಕು? ಈ ವಿಚಾರವಾಗಿ ವ್ಯತ್ಯಾಸಗಳು ಬಂದಿತ್ತು. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಪಕ್ಷಾತೀತವಾದ ಹೋರಾಟ ಇತ್ತು, ಆದ್ರೆ ಇವತ್ತು ಉಳಿದಿಲ್ಲ. ಅದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಯತ್ನಾಳರ ಸೀಮಿತವಾಗಿ ಹೋರಾಟ ನಡೆದಿದೆ. ಅದಕ್ಕೆ ನಾವು ಭಾಗವಹಿಸ್ತಿಲ್ಲ, ಬಹಳ ಸ್ಪಷ್ಟವಾಗಿ ನಾವು ಭಾಗವಹಿಸಾಗಿಲ್ಲ. ನಮ್ದು ಸದನದಲ್ಲಿ ಪ್ರಶ್ನೆ ಮಾಡ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಹೋಗಿ ಪ್ರಶ್ನೆ ಮಾಡ್ತೀವಿ, ನಾವು ಕೇಳ್ತೀವಿ. ನಮ್ಮ ಸಮುದಾಯ ಕರ್ಕೊಂಡು, ನಮ್ಮ ಸಮುದಾಯದ ಶಾಸಕರಿದ್ದಾರೆ, ಎಲ್ಲರೂ ಕರ್ಕೊಂಡು ಹೋಗಿ ಕೇಳ್ತೀವಿ. ನಮ್ದು ನ್ಯಾಯಯುತವಾದ ಹೋರಾಟ ಇರ್ತೈತಿ. ಸುಮ್ಮನೆ ಯಾರನ್ನೋ ತೆಗಳೋಗೋದಕ್ಕೆ, ಯಾವ್ದೋ ಸರ್ಕಾರ ತೆಗಳೋದಕ್ಕೆ, ವೈಯಕ್ತಿಕವಾಗಿ ಅವ್ರನ್ನ ಹಾನಿ ಮಾಡೋದಕ್ಕೆ, ಬಸವಣ್ಣವರ ಬಗ್ಗೆ ಮಾತಾಡ್ತಾರೆ. ಇನ್ಯಾರ ಬಗ್ಗೆ ಬಿಡ್ತಾರೆ ಇವರು? ಅವರು ವಿಭೂತಿ ಹಚ್ಚೋರ ಬಗ್ಗೆ ಮಾತಾಡ್ತಾರ, ನನ್ನ ಬಗ್ಗೆ ಮಾತಾಡ್ತಾರೆ, ವಿಭೂತಿ ಹಚ್ಕೊಂಡ್ ಬರ್ತಾನ ಅವನು ಅಂತ. ಇನ್ನೇನು ಯಾವ ಧರ್ಮದ ಪಾಲನೆ ಮಾಡ್ತಾರೆ, ಯಾವ ಧರ್ಮದಲ್ಲಿ ಜನಿಸ್ಯಾರಿ? ಮಾತೆತ್ತಿರಿ ಹಿಂದುತ್ವ, ಅದು ಸಂಘ ಪರಿವಾರದವ್ರು ಓಡಿಸೋದಕ್ಕೆ ಅಂದ್ರೆ ಅವ್ರು ರಕ್ಷಣೆ ಮಾಡ್ಬೇಕು ಅಂತೇಳಿ ಎಲ್ಲೋ. ಯಾಕಂದ್ರೆ ಈಗ ಬಂದಿದೆ ಕಾಲ, ಬರುತ್ತದ ಅಂತಿಮ ಕಾಲ ಬರುತ್ತ ಬಂದಿದೆ. ಅದೇ ವಿಪರೀತ ಬುದ್ಧಿ ವಿನಾಶಕ್ಕೆ ಕಾರಣ ಅಂತ. ಅವ್ರ ವಿಪರೀತ ಬುದ್ಧಿ ಬಂದತಿ, ವಿನಾಶ ಆಗೇ ಆಗ್ತಾರೆ. ಆಗಬೇಕು, ನಾನಾದ್ರೂ ಆಗ್ಬೇಕು, ಅವನಾದ್ರೂ ಆಗ್ಬೇಕು. ಇಲ್ಲ ಸರ್, ನಾಳೆ 9 ತಾರೀಕು ಫ್ಯಾಕ್ಟರಿ ಮಾಡಿಕೊಂಡಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನ ಸೇರಿಸೋದು ಪ್ಲಾನ್ ಮಾಡಿದ್ದಾರೆ. ಸೊ ಇದು ನಿಜವಾದ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾರೆ ಹೋರಾಟ? ಇದು ಉದ್ದೇಶ ಇಲ್ಲ, ಇದು ಪಕ್ಷಕ್ಕೆ ಸೀಮಿತವಾದ ಹೋರಾಟ, ಯತ್ನಾಳನ ಒಂದು ಅಳಿಯುಳಿಯ ಪ್ರಶ್ನೆ ಹೋರಾಟ ಅಂತ ಹೇಳ್ತೀವಿ. ಬಟ್ ಅವ್ರು ಹೇಳ್ತಾರೆ ಕಾಶ್ಯಪ್ನವರು ತಮ್ಮ ಸರ್ಕಾರನ ಡಿಪೆಂಡ್ ಮಾಡ್ಕೊಳಕ್ಕೆ ಸ್ವಾಮೀಜಿಗಳ ಮೇಲೆ ಆರೋಪ ನೋಡಿ, ನಾನು ಯಾವುದೇ ತರ ಡಿಫೆಂಡ್ ಮಾಡ್ಕೋತಾ ಇಲ್ಲ. 4 ಬಾರಿ ಮುಖ್ಯಮಂತ್ರಿಗಳ ಹತ್ರ ಇವ್ರನ್ನೇ ಕರ್ಕೊಂಡು ಹೋಗಿದ್ದೀನಿ ನಾನು. ಏನ್ ಸುಮ್ನೆ ಮುಖ್ಯಮಂತ್ರಿಗಳು ಹೆದರ್ಬಿಟ್ಟು ಯತ್ನಾಳಿಗೆ ಹೆದರಿದ್ರು ಅಂತ ನೀನೇ ಭಾಷಣ ಮಾಡ್ತಾರೆ ಗುರುಗಳು. ಯತ್ನಾಳಿಗೆ ಹೆದರ್ತಾರ ಒಬ್ಬ ಮುಖ್ಯಮಂತ್ರಿ, ಒಂದು ಸರ್ಕಾರ? ಯತ್ನಾಳಿಗೆ ಹೆದರ್ಬಿಟ್ಟು ಸಮಯ ಕೊಟ್ಟರು. ಈ ಮಾತಾಡೋದು ಏನ್ರಿ? ಯತ್ನಾಳ ಏನು? ಅವನೊಬ್ಬ ವ್ಯಕ್ತಿ, ಅವ್ರು ರಾಜಕೀಯ ಪಕ್ಷದಲ್ಲಿ ಶಾಸಕರಾಗಿರ್ಬೋದು, ಲೋಕಸಭಾ ಸದಸ್ಯರಾಗಿರ್ಬೋದು. ನನಗೆ ಹೇಳ್ತಾರ ಪಕ್ಷದಿಂದ ಈ ಸಮಾಜದಿಂದ ಗೆದ್ದುಬಿಟ್ಟು ಇವ್ರ ಮನೆ ಕೂತಾರಂತೇಳಿ. ನಾನು ಪಕ್ಷದಿಂದ ಗೆದ್ದಿ, ನಾನು ಒಂದು ಪಕ್ಷದಲ್ಲಿ ಅಡಿಯಲ್ಲಿ ಕೆಲಸ ಮಾಡಿ 12 ಜನ ಗೆದ್ದಿದ್ದೀವಿ. ಹೇಳಿ, ನಮ್ಮ ಕುಟುಂಬ 50 ವರ್ಷ ಈ ರಾಜ್ಯದಲ್ಲಿ, ನನ್ನ ಕ್ಷೇತ್ರದಲ್ಲಿ. ನಮ್ಮ ತಂದೆಯವರು ಈ ಸಮಾಜ ಸಂಘಟನೆ ಮಾಡಬೇಕು. ಸಮಾಜ ಸಂಘಟನೆ ಮಾಡಿದ ಪೂರ್ವದಲ್ಲೇ ನಮ್ಮ ತಂದೆಯವರು ಶಾಸಕರಾಗಬೇಕು. ಇವ್ರು ಮಾಡ್ತಾ ಇದ್ದಾರೆ, ನಾವು ಮಾಡೋದಂತ ಅವಶ್ಯಕತೆ ಇಲ್ಲ. ಏನು ಆದ್ರೆ ಸಮಾಜದಿಂದ ಗೆದ್ದು ಇವರು ಮೋಸ ಮಾಡ್ತಾರೆ ಸಮಾಜಕ್ಕೆ ಅಂತ ಹೇಳ್ತಾರಲ್ಲ. ಅಂದ್ರೆ ಸಮಾಜದವರು ಮುಂದಿನ ಚುನಾವಣೆಯಲ್ಲಿ ನಮ್ಗೆ ಸೋಲಿಸ್ತಾರೆ. ಇವ್ರು ಯಾಕೆ ತೀರ್ಮಾನ ಮಾಡೋದಕ್ಕೆ? ಇವ್ರು ಚುನಾವಣೆ ನೋಡ್ಕೊಂತ ಹೇಳಿ, ನಾಳೆ ಬರೋ ಚುನಾವಣೆ, ಮುಂದಿನ ಚುನಾವಣೆ ನಮ್ದೇನ್ ಮಾತಾಡ್ತಾರೆ? ಸ್ವಾಮೀಜಿಗಳು ಒಂದು ಹೋರಾಟ ಕೇಳಿದಾಗ ಸಮುದಾಯ ನಾಯಕರೆಲ್ಲ ಬೆಲೆ ಅದೇ ಸಮುದಾಯದ ನಾಯಕರಿಗೆ ಯಾರಿಗೊಬ್ಬರಿಗೆ ಸಮಸ್ಯೆ ಆಗುತ್ತೆ, ಅದನ್ನ ಸರ್ಕಾರ ಪ್ರಶ್ನೆ ಮಾಡಿದ್ರೆ ತಪ್ಪಾಗುತ್ತೆ. ತಪ್ಪು, ಹೌದು. ಅಂದ್ರೆ ಅವ್ರಿಗೆ ಬೆಂಬಲ ಅವ್ರಿಗೊಂದು ನಮ್ಗೊಂದು ಒಂದು ಕನಿಷ್ಠ ಸುಣ್ಣ ಅವ್ರು ಕೇಳಿದ್ದೆ ಅನ್ಯಾಯ. ನೇರವಾಗಿ ಕೇಳಿದರು, ಏನೋ ಸಮಸ್ಯೆ ಆಗಿದೆಯೋ, ಅದರಿಂದ ಶುಗರ್ ಫ್ಯಾಕ್ಟರಿ ಏನೋ ಒಂದು ಆಗಿದೆ. ನಿಮ್ಮ ಸಮುದಾಯದ ಅಥವಾ ಸ್ವಾಮೀಜಿ ಸಮುದಾಯದ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ, ಮತ್ತೆ ಯಾರು ಮಾತಾಡ್ತಾರೆ? ನೋಡ್ರಿ, ನನ್ನ ವೈಯಕ್ತಿಕ ವ್ಯವಹಾರಕ್ಕ, ನನ್ನ ರಾಜಕೀಯ ಪಕ್ಷದ ನಿಲುವಿಗೆ ಒಬ್ರು ಗುರುಗಳಾಗಿ ಆ ಪಕ್ಷಕ್ಕೆ ಸೀಮಿತವಾಗಿ ಮಾತಾಡುವಂಥದ್ದು ಒಂದು ಸರ್ಕಾರದ ಅವ್ರ ವೈಯಕ್ತಿಕ ವ್ಯವಹಾರ. ಸಕ್ರಿ ಕಾರ್ಖಾನೆ ಬಗ್ಗೆ ಯಾಕೆ ಮಾತಾಡ್ತೀವಿ ಸರ್? ಹಾಗಿದ್ರೆ ನಿಮ್ಮದೇ ಪಕ್ಷದ ನಾಯಕರ ಪರವಾಗಿ ಒಂದು ಸಮುದಾಯದ ಸ್ವಾಮೀಜಿಗಳು ಮಾತಾಡಿದ್ದಾರೆ, ನೀವು ಕೂಡ ಅದು ಸರಿ ಅಂತಾರೆ ತಪ್ಪು? ನೋಡಿ, ಯಾವುದೇ ಧರ್ಮ ಗುರುಗಳು, ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಹೇಳಕ್ ಹೋಗೋದಿಲ್ಲ. ಪಕ್ಷದ ಆಧಾರಿತವಾಗಿ, ವ್ಯಕ್ತಿಯ ಆಧಾರಿತವಾಗಿ ಅವರಿಗೆ ಬೆಂಬಲಿಸುವುದು ತಪ್ಪು. ಅವ್ರ ವೈಯಕ್ತಿಕ ವ್ಯವಹಾರ, ಅವ್ರ ರಾಜಕೀಯ ಪಕ್ಷಕ್ಕೆ, ನಮ್ಮ ಪಕ್ಷದ ಹೈಕಮಾಂಡ್ ಇದೆ, ನಮ್ಮ ಪಕ್ಷದ ನಾಯಕರಿದ್ದಾರೆ, ಅದು ತೀರ್ಮಾನ ಮಾಡ್ತಾರೆ. ಅದೊಂದು ಬಿಟ್ಟು ಅವ್ರ ವ್ಯವಹಾರದ ಬಗ್ಗೆ ಮಾತಾಡೋದು ಸರ್ಕಾರದ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಸಚಿವ ಸ್ಥಾನ ಕೊಡಿಸಬೇಕು ಅಂತ ದೆಹಲಿ ತನಕ ಪತ್ನಿಯವರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿ ಮಾತಾಡಿ. ಪಕ್ಷ ಹೇಳಿ, ಅವರು ಗುರುಗಳು ಎಲ್ಲರ ಜೊತೆಗೂ ಇದ್ದಾರೆ. ನಾನು ಅದೇ ರೀತಿ ಇರ್ಬೇಕು ಅಂತ ಕೇಳ್ತಾ ಇರ್ಬೋದು. ಅಲ್ಲ, ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅಲ್ಲಲ್ಲ, ಇವಾಗಿಲ್ಲ, ಇವಾಗಿಲ್ಲ. ನಿಮ್ಮ ಪರವಾಗಿ ಟಿಕೆಟ್ ಕೇಳುವಂತ ಸಂದರ್ಭದಲ್ಲಿ ನೋಡಿ ನನಗೆ ವೈಯಕ್ತಿಕವಾಗಿ ನನ್ನ ಟಿಕೆಟ್ ಬಗ್ಗೆ ಆಗ್ಲಿ, ನನ್ನ ಮಂತ್ರಿ ಮಾಡು ಅಂತೇಳಿ ನಾ ಯಾವತ್ತು
ನಾನು ಸ್ವಾಮಿಗಳು ಬಳಕೆ ಮಾಡೋದು. ಡೆಲ್ಲಿ ತನಕ ಹೋಗಿದ್ರಲ್ಲ ಸರ್ ಸ್ವಾಮಿ? ಯಾರು ಸ್ವಾಮೀಜಿ ಅವರು ಬಂದಿದ್ದು ವಿಷಯಗಳು ಬೇರೆ, ಅವ್ರು ಹೋಗಿದ್ದ ವಿಚಾರಗಳು ಬೇರೆ. ವೀಣಾ ಕಾಶ್ಯಪ್ ಅವ್ರ ಬಗ್ಗೆ ನಾವು ಹೋಗಿದ್ರು ಅಂತ ಯಾರು ಹೇಳಿದ್ರು? ವೀಣಾ ಕಾಶ್ಯಪ್ ಅವ್ರು ಕೊಡು ಅಂತ ಎಲ್ಲಿ ಹೇಳಿದ್ರು? ಏನಾದ್ರು ಮಾಧ್ಯಮದಲ್ಲಿ ಹೇಳಿದ್ರು? ಮಾಧ್ಯಮದ ಮುಂದೆ ಹೇಳಿಕೆನೆ ಕೊಟ್ಟಿದ್ರಲ್ಲ ಆ ಸಂದರ್ಭದಲ್ಲಿ. ಸಮುದಾಯದವರಿಗೆ ಈಗ ಸಹಜವಾಗಿ 2 ಪಕ್ಷ ಇದೆ, 3 ಪಕ್ಷ ಇದೆ. 3 ಪಕ್ಷದವರಿಗೆ ಕೇಳ್ತಾರೆ, ನಮ್ಮ ಸಮುದಾಯದವರಿಗೆ ಅವಕಾಶ ಕೊಡಿ, ನಮ್ಮ ಸಮುದಾಯದವರಿಗೆ ಮುಖ್ಯಮಂತ್ರಿ ಮಾಡಿ, ನಮ್ಮ ಸಮುದಾಯದವರಿಗೆ ಮಂತ್ರಿ ಮಾಡಿ. ಅದು ಎಲ್ಲರಿಗೂ ಕೇಳಿ. ಹೇಳ್ತಾ ಇರೋದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾತಾಡುವಂತದ್ದು ಆಗ್ಬಾರ್ದು. ಎಲ್ಲ ಪಕ್ಷದಲ್ಲಿ ಕೇಳೋರು, ಕಾಂಗ್ರೆಸ್ನವ್ರು ಕೇಳ್ರಿ, ಜೆಡಿಎಸ್ ನವ್ರಿಗೆ ಕೇಳ್ರಿ, ಬಿಜೆಪಿ ಅವರಿಗೆ ಕೇಳಿ. ಈಗ ಅವರು ವೀಣಾ ಕಾಶ್ಯಪ್ನವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಮಾಧ್ಯಮದ ಮುಂದೆ ಬಹಿರಂಗವಾಗಿ ಮಾತಾಡಿದಂತ ವಿಚಾರ, ಅದು ಸರಿನಾ ತಪ್ಪು? ನೋಡಿ, ನಾನು ಹೇಳ್ತೀನಲ್ಲ, ವ್ಯಕ್ತಿಗತವಾಗಿ ಪಕ್ಷ ಆಧಾರಿತವಾಗಿ ಮಾತಾಡೋದು. ಬಟ್ ಆವಾಗ ಈ ಸಂದರ್ಭದಲ್ಲಿ ನೀವು ನಾನು ಹೇಳಕ್ ಹೋಗಿಲ್ಲ. ಹೇಳಿ, ಈಗ ಏನಾಗ್ತಾ ಇದೆ, ಇವಾಗ ನಡೀತಾ ಇರೋದು ಪಕ್ಷದ ಒಂದು ಅಡಿಯಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿಗೆ ಸ್ವಾಮಿಗಳು ಹೋಗಿ ಕೂಡೋದೇ ಸರಿ. ಬ್ಯಾನರ್ ಇದೆ, ನರೇಂದ್ರ ಮೋದಿ ಅವ್ರದ್ದು, ಅಮಿತ್ ಶಾ ಅವರು ಬ್ಯಾನರ್ ಅಡಿ ಹೋಗಿ ಕೂಡೋದು ಅಂದ್ರೆ ಇದು ಸರಿ ಅಲ್ಲ. ಇದು ತಪ್ಪು, ಅದು ತಪ್ಪು. ತಪ್ಪೇ. ಅಲ್ಲ, ನಿಮ್ ಪರವಾಗಿ ಟಿಕೆಟ್ ಕೇಳಿದ್ದು ತಪ್ಪು. ನಾವು ವೈಯಕ್ತಿಕವಾಗಿ ನಾವು ಸ್ವಾಮಿಗಳಿಗೆ ಯಾವುದೇ ರೀತಿ ಸಮಾಜವನ್ನು ಇಟ್ಟುಕೊಂಡು ನನ್ನ ಪಕ್ಷದ ಮೇಲೆ ಒತ್ತಡ ತರೋದಾಗ್ಲಿ ನಾನು ಆ ಕೆಲಸ ಮಾಡಿಲ್ಲ, ಮಾಡೋದಿಲ್ಲ. ಸ್ವಾಮೀಜಿಗಳ ಮುಂದೆ ರಾಜಕೀಯ ಬರೋದಕ್ಕೆ ಈಗಿಂದ ಪ್ಲಾಟ್ಫಾರ್ಮ್ ಸಿದ್ಧ ಮಾಡ್ಕೊಂತ ಇದಾರ ಅಂತ ಹೇಳಿ. ಸ್ವಾಮೀಜಿಗಳಿಗೆ ಏನಾದ್ರು ರಾಜಕೀಯಕ್ಕೆ ಬನ್ನಿ ಅಂತ ನೀವು ಆಹ್ವಾನ ಮಾಡ್ಕೊಡ್ತೀರಾ? ರಾಜಕೀಯ ನಾನೇ ಆಗ್ತಿದ್ವಿ, ಧರ್ಮಗುರುಗಳಾಗಿ ನಮ್ಮ ಧರ್ಮಗುರುಗಳು ಏನ್ ಹೇಳ್ತಾರೆ, ಎಲ್ಲರಿಗೂ ಸಮಾನತೆಯನ್ನು ಕೊಡು. ಬಸವಣ್ಣವರ ತತ್ವವನ್ನು ನಾವು ಬಹಳ ಗಂಭೀರವಾಗಿ ಪಾಲನೆ ಮಾಡ್ತೀವಿ, ಅವರು ಕೂಡ ಮಾಡ್ತಾರೆ. ಅದೇ ತತ್ವವನ್ನು ಉಳಿಸಿಕೊಂಡು ಹೋಗಿ ಅಂತ ಅಷ್ಟೇ ನಾವು ವಿನಂತಿ. ಯತ್ನಾಳ್ ಅವರಿಗೆ ಬಿಜೆಪಿ ಅವರು ನೋಟಿಸ್ ಕೊಡ್ತಾರೆ ಒಂದೇ ವಿಚಾರಕ್ಕೆ ಅಂತ. ನೀವು ಹೇಗೆ ನೋಡ್ತಾರೆ? ನೋಡಿ, ಅವ್ರವ್ರ ಪಕ್ಷದ ನಿಲುವು, ಅವ್ರ ಪಕ್ಷದ ಅವ್ರು ಮಾತಾಡ್ತಾ ಇದಾರೆ, ಅವ್ರ ನಾಯಕರ ಬಗ್ಗೆ ಮಾತಾಡ್ತಾ ಇದಾರೆ. ಹೇಳ್ತೀನಲ್ಲ, ಇದು ನಾನು ಹೇಳಿದ್ನಲ್ಲ, ವಿಜೇಂದ್ರ ಹಟಾವ್ ಪಾರ್ಟಿ ಬಚಾವ್, ಇಷ್ಟೇ, ಮತ್ತೊಂದೇನಿಲ್ಲ. ಅದು ವಕಫ್ ವಿಚಾರ ಬಹಳ ಸ್ಪಷ್ಟವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೈತರಿಗೆ ಅನ್ಯಾಯ ಮಾಡೋದು ಅಂತ ಹೇಳಿದ್ದಾರೆ. ಹೇಳಿದಾದ್ರೂ ಸುಮ್ಮನೆ ಅವರ ಅಸ್ತಿತ್ವದ ಪ್ರಶ್ನೆ ಇದೆ. ಅದನ್ನ ಉಳಿಸ್ಕೊಳ್ಳಕ್ಕೆ ಸಮಾಜವನ್ನ ಈ ಇಳಿದ ವಿಚಾರಗಳನ್ನ ಬಳಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ವಿಚಾರದಲ್ಲಿ ಅವ್ರ ಬೇಡಿಕೆ ಇರೋದಕ್ಕೆ ನೋಟಿಸ್ ಕೊಡೋದನ್ನ ರದ್ದುಪಡಿಸಿ ಅಂತ ಹೇಳಿದ್ದಾರೆ. ಆದ್ರೆ ಬಾಣಿಯಲ್ಲಿ ಅಧಿಕಾರದಲ್ಲಿ ಹಾಗೆ ಇದೆ. ಅಲ್ಲ, ಅದಕ್ಕೆ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ, ಅದೇ ರೈತರಿಗೆ ಅನ್ಯಾಯ ಬಿಡೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವೇ ಹೇಳಿದೆ, ನಮ್ಮ ತಂದೆಯವರು ಪಂಚಮಶಾಲಿ ಸಮಾಜ ವಿವಾದಿನ ಬಗ್ಗೆ ಸಮಾಜ ಹೋರಾಟಗಳು ಎಲ್ಲ ಕೈಗಾರಿಕೆ ಸಚಿವರಾದಾಗ ಅವರು ನೋಡ್ತೀವಿ ಪ್ರಸ್ತಾಪ ಆದಾಗ ವಿರೋಧ ವ್ಯಕ್ತಪಡಿಸಿದ್ರು. ತಂದೆಯವರು ವಿಪಣಿ ತಂದೆಯವರು ಪ್ರತಿ ಅರ್ಧ ಹಾಕಿದ್ರು. ಅವರು ಅಸೆಂಬ್ಲಿ ಅದು ವಿರೋಧ ವ್ಯಕ್ತಪಡಿಸಿದ ನಾನು ಅಸೆಂಬ್ಲಿ ಇದ್ದೇ ಹೋಗಿ ನೀವ್ ಯಾಕೆ ಪಂಚಮಶಾಲೆ ಆದ್ಮೇಲೆ ಪಂಚಮಶಾಲೆಗೆ ಹೋರಾಟಕ್ಕೆ ಭಾಗವಹಿಸ್ತಾ ಇದ್ರ ಎಲ್ಲ ವೀರಶೈವ ಲಿಂಗಾಯತರು ಒಂದು ಅದ್ ಯಾಕೆ ನೀವು ಬರ್ತಾರೆ? ನಾವು ಬಹಳ ಸ್ಪಷ್ಟವಾಗಿದ್ದೀವಿ, ನಾವೆಲ್ಲ ವೀರಶೈವ ಲಿಂಗಾಯತರು, ನಾವೆಲ್ಲ ಒಂದೇ. ಇವತ್ತು ನಾವೆಲ್ಲ ಒಳಪಂಗಡಗಳ ಭೇದ ಭಾವವನ್ನು ಮರೆತು ನಾನು ವೀರಶೈವ ಲಿಂಗಾಯತ ಮಹಾಸಭೆ ಕರೆದಾಗ ಕೂಡ ನಾನು ಭಾಗವಹಿಸಿದ್ದೀನಿ. ಅಲ್ಲಿ ಕೂಡ ನಾನು ಭಾಗವಹಿಸಿ ಎಲ್ಲ ಲಿಂಗಾಯತರಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾರ್ಯಾರು ನ್ಯಾಯ ಕೇಳ್ತಿದ್ರೆ ಅವ್ರು ನ್ಯಾಯ ಸಿಗಲಿ ಅಂತೇಳಿ ನಾವು ಪ್ರತಿಪಾದಿಸ್ತೇವೆ. ಅದು ಎಲ್ಲರ ಜೊತೆಗೆ ನಾವು ಇದ್ದೀವಿ, ಎಲ್ಲ ಲಿಂಗಾಯತ ಒಳಪಂಗಡದ ಜೊತೆ ಇದ್ದೀವಿ. ನಾವು ಈಗೂ ಕೂಡ ಹಕ್ಕನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಒಬಿಸಿ ಮೀಸಲಾತಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿಫಾರಸು ಮಾಡಬೇಕು. ಎಲ್ಲ ಲಿಂಗಾಯತಗಳಿಗೂ ಕೂಡ ನ್ಯಾಯ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಸರಿ, ಈಗ ದಲಿತ ಸಿಎಂ ಮತ್ತೆ ಮುಂದಿನ ಸಿಎಂ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ. ನಿಮ್ಮ ಲಿಂಗಾಯತ ಸಿಎಂ ಕೂಗು ಎಲ್ಲಿ ತನಕ ಬಂದಿದೆ? ನಿಮ್ಮ ಸಮುದಾಯ ಕೊಡ್ಬೇಕು ಅಂತ ತುಂಬಾ ಆಗ್ರಹ ಮಾಡ್ತಿದೆ. ಅಲ್ಲ ನೋಡಿ, ಎಲ್ಲಾ ಧರ್ಮಕ್ಕೂ ಸಿಗಬೇಕು, ನ್ಯಾಯ ಸಿಗಬೇಕು, ಎಲ್ಲ ಧರ್ಮಕ್ಕೂ ಮುಖ್ಯಮಂತ್ರಿ ಆಗ್ಬೇಕು ಆಸೆ ಇದೆ. ನಮ್ಮ ಸಮುದಾಯದಲ್ಲಿ ಕೂಡ ಇದೆ. ಅದು ಒಂದೇ ಸರಿ ಹಾಕಾಗತ್ತಾ ಅಂತ ಹಂತವಾಗಿ ಆ ಪಕ್ಷದ ಹೈಕಮಾಂಡ್ ಅವ್ರು ಏನ್ ಚರ್ಚೆ ಮಾಡ್ತಾರೆ. ನಮ್ಮ ಒತ್ತಡ ಕೂಡ ಇದೆ, ಲಿಂಗಾಯತ ಮುಖ್ಯಮಂತ್ರಿ ಆಗ್ಬೇಕು, ನೋಡೋಣ. ಇದೇ ಅವಧಿಯಲ್ಲಿ ಮಾಡಿ ಅಂತೀರಾ ಹೇಗೆ ಸರ್? ಯಾವ್ದು ಈ ಒಂದು ಮುಂದೆ ಒಂದ್ ವೇಳೆ ಸಿದ್ದರಾಮಯ್ಯ ಬದಲಾವಣೆ ಆದ್ರೆ ಯಾಕಾಗ್ತಾರೆ ಬದಲಾವಣೆ?
ಚರ್ಚೆಗಳು ನಡೀತಾ ಇದೆ. ಅಲ್ಲ ಅದು ಅಲ್ಲ, ಪಕ್ಷ ಕಾಶ್ಯಪ್ನವರಿಗೆ ಸಮುದಾಯಕ್ಕಿಂತ ಪಕ್ಷ ಮುಖ್ಯನಾ ಅಥವಾ ಫಸ್ಟ್ ಸಮುದಾಯನ ಆಮೇಲೆ ಪಕ್ಷನ? ನೋಡ್ರಿ, ನಾನು ಒಂದು ಸಮುದಾಯದಲ್ಲಿ ಜನಿಸಿದ್ದೀನಿ, ಸಮುದಾಯದ ಜೊತೆಗೆ ಯಾವತ್ತೂ ಕೂಡ ಇರ್ತೀನಿ. ಸಮುದಾಯಕ್ಕೆ ಅನ್ಯಾಯ ಆದಾಗ ನಾನು ಎದ್ದು ನನ್ನ ಕರ್ತವ್ಯ, ಅದು ಬರೀ ಅಧಿಕಾರಕ್ಕಾಗಿ ಅಲ್ಲ, ಅಧಿಕಾರ ಹೊರತುಪಡಿಸಿ ಕೂಡ ನಾನು ಇದ್ದೀನಿ. ಕಾಶ್ಯಪ್ನವ್ರೆ, ಬೇರೆ ಬೇರೆ ನಿಗಮದಲ್ಲಿರುವಂತಹ ಅಭಿವೃದ್ಧಿಗೆ ಮೀಸಲಾಗಿರುವಂತಹ ಹಣವನ್ನ ಗ್ಯಾರಂಟಿ ಯೋಜನೆಗಳು ಬಳಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಇಟ್ಟಿರುವಂತಹ ಹಣ ನಿಮ್ಮಲ್ಲಿ ಇದೆಯಾ? ನಾವು ಆ ತರ ಯಾವುದೇ ನಿಗಮದಲ್ಲಿ ತಪ್ಪು ಬಳಕೆ ಆಗಿಲ್ಲ ಅಂತ ನನ್ನ ನಮ್ಮ ನಿಗಮದಿಂದ ಬಹಳ ಸ್ಪಷ್ಟವಾಗಿ ವೀರಶೈವ ಲಿಂಗಾಯತ ಸಮುದಾಯಗಳಿರುವಂತಹ ಅನೇಕ ಸಮುದಾಯ, ನಮ್ಮ ಸಮುದಾಯಗಳ ಒಪ್ಪಂದಗಳಿಗೆ ಇವತ್ತು ನ್ಯಾಯಯುತವಾದ ಕಾರ್ಯವನ್ನು ನೆರವೇರಿಸಿದ್ವಿ. ಆ ರೀತಿ ಅದು ನಮ್ಮ ನಿಗಮದಲ್ಲಿ ನಡೆದಿದೆ. ಪರಮಶಿವನೇ ಅವರು ಅಧ್ಯಕ್ಷರಾಗಿದ್ದಾಗ 500 ಕೋಟಿ ರೂಪಾಯಿ ಯಡಿಯೂರಪ್ಪನವರು ಬಿಡುಗಡೆ ಮಾಡಿದ್ರು, ಏನಾಯ್ತು? 500 ಕೋಟಿ ರೂಪಾಯಿ ಮಾತು ಕೊಟ್ಟರು ಯಡಿಯೂರಪ್ಪನವರು. 500 ಕೋಟಿ ಬಿಡುಗಡೆ ಮಾಡಿಲ್ಲ, ಕೇವಲ ಬಿಡುಗಡೆ ಮಾಡಿದ್ದು 100 ಕೋಟಿ. ಅದೇ 100 ಕೋಟಿ. ಅದು ಬಿಟ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 60 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ನಾವು ಈ ವರ್ಷ 2024-25ರಲ್ಲಿ 500 ಕೋಟಿ ರೂಪಾಯಿ ನಮಗೆ ಬೇಕು. ನಮ್ಮ ಸಮುದಾಯದಲ್ಲಿ ಕೂಡ ಅನೇಕ ಬಡ ಮಕ್ಕಳಿದ್ದಾರೆ, ಅವ್ರಿಗೆ ಹಾಸ್ಟೆಲ್ ಆಗ್ಬೇಕು. ನಮ್ಮ ಸಮುದಾಯದ ಸಮಾಜದಲ್ಲೂ ಕೂಡ ಸಮುದಾಯ ಭವನಗಳು ಆಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೇವೆ. ನಾವು ಖಂಡಿತವಾಗಿ ಈ ವರ್ಷ ನಮ್ಮ ಬಜೆಟ್ ನಲ್ಲಿ ದುಡ್ಡನ್ನು ಕೊಡ್ತೀವಿ. ಬೀದರ್ನಲ್ಲಿ ಅನುಭವ ಮಂಟಪ ಇಶ್ಯೂ ಇದೆಯಲ್ಲ, ಆ ಬಗ್ಗೆ ಏನ್ ಹೇಳ್ತೀರಿ? ಅನುಭವ ಮಂಟಪ ಬಸವಣ್ಣವ್ರದ್ದು, ಅನ್ನ ಬಸವಣ್ಣನವರ ಮಂಟಪವನ್ನು ಕಟ್ಟಿದ್ದು ಇಂದಿನ ನಮ್ಮ ಸರ್ಕಾರವೇ. ಅಲ್ಲ, ಜಾಗ ಬೇರೆಯವ್ರ ಪಾಲಾಗಿದೆಯಲ್ಲ. ಭಾಷಾ ಬಂಗ್ಲೆ ಇದೆ, ಇವತ್ತು ಹೋರಾಟ ನಡೀತಾ ಇದೆ. ಸ್ವಾಮೀಜಿಗಳ ನೋಡಿ, ಅಲ್ಲಿ ಕೂಡ ಕೋಟಿ ರೂಪಾಯಿಯನ್ನ ಇವತ್ತು ಅಕ್ಷರಧಾಮದ ಮಾದರಿಯಾಗಿ ಕೂದಲ ಸಂಗಮ ಅನ್ನಬಸವಣ್ಣನವರ ವಚನ ಗ್ರಾಮ ಅಂತ ಹೇಳಿ ಈಗಾಗಲೇ ಬಸವ ಇಂಟರ್ನ್ಯಾಷನಲ್ ಅನ್ನೋ ಒಂದು 139 ಕೋಟಿಯನ್ನ ಅನುದಾನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ. ಆ ಕಾಮಗಾರಿಗಳು ನಡೀತಾ ಇದ್ದಾರೆ. ಮಸೀದಿಗೆ ತಗೊಂಡಿದ್ದಾರೆ ಜಾಗ. ಮಂಟಪ ಹಿಂದೆ ಗ್ರೀನ್ ಪಾಷಾ ಬಂಗ್ಲೆ ಇತ್ತು, ಅದನ್ನ ಇವಾಗ ಒಕ್ಕುಬಡಿ ಅವರು ಇದು ಮಾಡಿದ್ದಾರೆ. ಅದನ್ನ ಮತ್ತೆ ಬಸವ ಅನುಭವ ಮಂಟಪ ಮಾಡಬೇಕು ಅಂತ ಹೋರಾಟ ಸ್ವಾಮೀಜಿಗಳು 15ನೇ ತಾರೀಕು ಎಲ್ಲ ಡೆಲ್ಲಿನಲ್ಲಿ ಎಲ್ಲ ಕೇಂದ್ರ ಮಂತ್ರಿಗಳನ್ನ ಪ್ರಧಾನಮಂತ್ರಿಗಳು ಭೇಟಿ ಮಾಡ್ತಾ ಇದ್ದಾರೆ. ನೀವು ಏನ್ ಹೇಳ್ತೀರಾ? ನೋಡಿ, ಅದಕ್ಕೆ ಖಂಡಿತವಾಗಿ ಅನ್ನ ಬಸವಣ್ಣವರದ್ದು ಏನು ಬಸವ ಕಲ್ಯಾಣ ಅಂತೀವಿ, ವಿದ್ಯಾರ್ಥ ಭೂಮಿ ಅಂತ ನಾವು ಹೇಳ್ತೀವಿ. ಅಲ್ಲಿ ಏನ್ ನಡೆದಿದೆ ಏನಿಲ್ಲ ಅನ್ನೋದು ಸರ್ಕಾರ ಖಂಡಿತವಾಗಿ ನಿರ್ಧಾರ ಮಾಡಿ ಅದಕ್ಕೆ ಉತ್ತರ ಕೊಡುತ್ತೆ. ಅಲ್ಲ, ಈ ಇಶ್ಯೂ ನಿಮ್ ಗಮನಕ್ಕಿದೆಯಾ? ಈ ಇಶ್ಯೂ ನಿಮ್ ಗಮನಕ್ಕಿದೆಯಾ? ಈ ಇಶ್ಯೂ ನಿಮ್ ಗಮನಕ್ಕಿದೆಯಾ? ಗಮನಕ್ಕಿದೆ. ಸಂಪುಟ ವಿಸ್ತರಣೆ ಮಾತುಕತೆಗಳು ನಡೀತಾ ಇದೆ, ಒಂದಷ್ಟು ಚರ್ಚೆ ಆಗ್ತಾ ಇದೆ. ತಾವು ಮಂತ್ರಿಯಾಗುವ ಆಕಾಂಕ್ಷೆಯಲ್ಲಿ ಅಲ್ಲ, ನಾನು ಆಕಾಂಕ್ಷೆ ಇದ್ದೀನಿ ಅಂತ ನಾನು ಎಲ್ಲರಿಗೂ ಗೊತ್ತು. ನಾನು ಕೇಳ್ಕೊಂಡಿದ್ದೀನಿ, ನಿಮ್ಮ ಹೈಕಮಾಂಡ್ ಕೇಳ್ಕೊಂಡಿದ್ದೀನಿ, ನನಗೂ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಕೊಟ್ಟರೆ ಖಂಡಿತವಾಗಿ ನನ್ನ ಕರ್ತವ್ಯ ನಿಭಾಯಿಸ್ತೀನಿ. ಧನ್ಯವಾದ ಸರ್. ವಾಕ್ ವಿರುದ್ಧ ಹೋರಾಟದ ನಂತರ ಸ್ವಾಮೀಜಿಗಳನ್ನ ಏನಾದ್ರು ಸಂಪರ್ಕ ಮಾಡಿದ್ರ ಸರ್ ತಾವು? ಯಾವ್ದ್ರಿ? ಬಿಜೆಪಿ ಬ್ಯಾನರ್ ಅಡಿ ಕೂತು ಹೋರಾಟ ಮಾಡಿ ಸ್ವಾಮೀಜಿ ಕೂದಿದ್ರಲ್ಲ, ಅದ್ರ ಬಗ್ಗೆ ನಾನು ಮಾತಾಡಿದ್ರ ಸಂಪರ್ಕ ಮಾಡಿ ಸ್ವಾಮೀಜಿ ಹೇಳಿದ್ವಿ ನಾವು. ನೀವು ವೈಯಕ್ತಿಕವಾಗಿ ಈ ರೀತಿ ಯತ್ನಾಳವ್ರನ್ನ ಹೋಲಿಸಿಕೊಂಡು ಯತ್ನಾಳವ್ರ ಜೊತೆಗೆ ಹೋಗಿ ಒಂದು ಪಕ್ಷದ ಬ್ಯಾನರ್ ಕೂಡಬಾರ್ದು ಅಂತ ನಾವು ಹೇಳಿದ್ವಿ. ಅವ್ರ ಪ್ರತಿಕ್ರಿಯೆ ಅಂತ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅವ್ರು ಈಗೂ ಮಾಡ್ತಾ ಇದ್ದಾರೆ, ಬಟ್ ಅದಕ್ಕೆ ಸುಮ್ಮನೆ ಇದ್ವಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.